ರಾಷ್ಟ್ರಪತಿಗಳ ಆಗಮನ ಗಣರಾಜ್ಯೋತ್ಸವದ ಕರ್ತವ್ಯ ಪಥದ ಹತ್ರ ಈಗ ಆಗ್ತಾ ಇದೆ. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಫ್ರಾನ್ಸ್ನ ಅಧ್ಯಕ್ಷರು ಮತ್ತು ಭಾರತದ ಅಧ್ಯಕ್ಷರು ಆಗಿರುವಂತಹ ದ್ರೌಪದಿ ಮುರ್ಮು ಹಾಗೂ ಫ್ರಾನ್ಸ್ನ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಪ್ರೆಸಿಡೆನ್ಷಿಯಲ್ ಬಾಡಿಗಾರ್ಡ್ಸ್, ರಾಷ್ಟ್ರಪತಿಗಳ ಅಂಗರಕ್ಷಕರು, ಅಶ್ವಾರೂಢ ಪಡೆ, ಈ ಪಡೆಯ ಬೆಂಗಾವಲಿನೊಂದಿಗೆ ಆಗಮಿಸ್ತಾ ಇರುವಂಥದ್ದು. ಅತ್ಯಂತ ದೀರ್ಘ ಚರಿತ್ರೆಯನ್ನು ಹೊಂದಿರುವಂತಹ ಈ ಅಶ್ವಾರೂಢ ಪಡೆ ಅಂದಿನಿಂದಲೂ ಅದೇ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಇಬ್ಬರು ಸಾರೋಟಿನಲ್ಲಿ ನಾವು ಆಗಲೇ ಹೇಳ್ತಿದ್ದಂಗೆ 40 ವರ್ಷಗಳ ನಂತರ ಪ್ರಾರಂಭವಾಗಿರುವಂತಹ ಈ ಒಂದು ಪ್ರಾಕ್ಟೀಸಿನ ಪದ್ಧತಿಯನ್ನು ಮತ್ತೆ ತಂದಿದ್ದಾರೆ. ಅದರಲ್ಲಿ ಅವ್ರನ್ನ ಕರೆದುಕೊಂಡು ಬರ್ತಿದ್ದಾರೆ. ಇಲ್ಲಿವರೆಗೆ ಅವರವರು ತಮ್ಮ ಕಾರುಗಳಲ್ಲಿ ಬಂದು ಅಲ್ಲಿ ಸೇರ್ಕೋತಾ ಇದ್ದರು. ಆದರೆ ಈ ಬಾರಿ ಅದನ್ನು ತೆಗೆದು ಅಂದರೆ ಮೇ ಬಿ ಎ ಫ್ರೆಂಚ್ ಸ್ಟೈಲ್, ಬಿಕಾಸ್ ಜನರಲಿ ಫ್ರೆಂಚಲ್ಲಿ ಮತ್ತು ಬ್ರಿಟಿಷ್ ಸಿಸ್ಟಮ್ಸಲ್ಲಿ ಈ ರೀತಿಯ ಸಾರೋಟುಗಳ ವ್ಯವಸ್ಥೆ ಹೆಚ್ಚು. ಲಾರ್ಜ್ಲಿ ಇನ್ ಯುರೋಪ್ ಈ ರೀತಿಯ ಸಾರೋಟುಗಳ ಪ್ರದರ್ಶನ ಹೆಚ್ಚು. ಬಹುಶಃ ಅದರ ಮುಂದುವರಿದ ಭಾಗದ ಅಂತ ಅನ್ನಿಸ್ತಿರಬೇಕು. ಹಾಗಾಗಿ ಅವ್ರನ್ನ ಕರೆದುಕೊಂಡು ಬರ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಿ ದೃಶ್ಯ. ಇದು ಕರ್ತವ್ಯ ಪಥದಲ್ಲಿ ಅವರು ಬಂದು ಸೇರ್ಕೋತಾ ಇರೋವಂಥದ್ದು. ಬಹು ಸಹಜವಾಗಿ ಇವರು ಬಂದು ಸ್ವಾಗತವೆಲ್ಲ ಮುಗಿದ ನಂತರ ಅಲ್ಲಿ ರಾಷ್ಟ್ರಧ್ವಜದ ಅನಾವರಣ ಆಗುತ್ತೆ, ಧ್ವಜಾರೋಹಣ ಆಗುತ್ತೆ. ಧ್ವಜಾರೋಹಣದ ನಂತರ ಪುಷ್ಪಗುಚ್ಛಗಳನ್ನು ಸಲ್ಲಿಸುವಂಥದ್ದಿರುತ್ತೆ. ಒಂದಂತೂ ನಿಜ, ಪರ್ಟಿಕ್ಯುಲರ್ಲಿ ಕರೋನಾ ನಂತರ ಭಾಳ ಹೆಚ್ಚಾಗಿ ವಿದೇಶಿ ಗಣ್ಯರಿಗೆ ನಮಸ್ತೆ ಬಹಳ ಸುಲಭವಾಗಿ ಹೋಗಿದೆ ಅಂತ ಅನಿಸುತ್ತೆ. ಮೊದಲು ಇತ್ತು, ಇಲ್ಲ ಅಂತಲ್ಲ, ಕೆಲವರುಗಳು ಟ್ರೈ ಮಾಡೋರು ಅದನ್ನೆಲ್ಲ ಪ್ರಾಕ್ಟೀಸು. ಬಟ್ ಲಾರ್ಜ್ಲಿ ಪೋಸ್ಟ್ ಕರೋನಾ ನಮಸ್ತೆ ಭಾಳ ಈಸಿಯಾಗಿ ಎಲ್ಲರಿಗೂ ನಮ್ಮ ಕಲ್ಚರಲ್ಲಿ ಗೊತ್ತಾಗೋದಂಗೆ ಮಾಡ್ತಾರೆ, ಬಟ್ ಭಾಳ ಸುಲಭವಾಗಿ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಂಗೆ ಕಾಣಿಸ್ತಾ ಇದೆ. ಜನ ಎಂದಿನಂತೆ ಕೊರೆಯುವ ಚಳಿ ದಿಲ್ಲಿಯಲ್ಲಿ ಅದನ್ನು ಮೀರಿ ಕರ್ತವ್ಯ ಪಥದಲ್ಲಿ ಬಂದಿದ್ದಾರೆ. ಇಬ್ಬರು ಸಾರೋಟ್ನಿಂದ ಇಳಿತಾ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಭಾರತದ ರಾಷ್ಟ್ರಪತಿ ಹಾಗೂ ಫ್ರಾನ್ಸ್ನ ರಾಷ್ಟ್ರಪತಿಗಳು ಇಬ್ಬರೂ ಕೂಡ ಒಂದೇ ಸಾರೋಟ್ನಲ್ಲಿ ಬಂದಿದ್ದಾರೆ. 105 ಮಿಲಿಮೀಟರ್ ಇಂಡಿಯನ್ ಫೀಲ್ಡ್ ಗನ್ಸು. ದೀರ್ಘಕಾಲದಿಂದ ಭಾರತ ಈ ವಿಭಾಗದಲ್ಲಿ ಭಾಳ ಹಿಂದಿನ ಗಲಾಟೆಗಳನ್ನು ನೆನಪಿಸ್ಕೊಳ್ಳೋದೆ. ಆದರೆ ಹೇಗೆ ಫೀಲ್ಡ್ ಗನ್ಗಳನ್ನು ನಾವು ಬೋಫರ್ಸ್ನ ಮೊದಲನೇ ಬಾರಿಗೆ ತಂದಾಗ ಎಷ್ಟು ದೊಡ್ಡ ಗಲಾಟೆಗಳಾಯ್ತದು ಎಲ್ಲ ಈಗಲೂ ಇದೆ ಸರ್ವೀಸಲ್ಲಿ, ಇಲ್ಲ ಅಂತಲ್ಲ. ಬಟ್ ಈಗ ಸ್ಲೋಲಿ ನಮ್ಮವರೇ ಒಳ್ಳೆ ಫೀಲ್ಡ್ ಗನ್ಗಳನ್ನು ಮಾಡೋ ಕಡೆಗೆ ಹೆಜ್ಜೆ ಹಾಕ್ತಾ ಇರೋಂಥದ್ದು. ಈ ಫೀಲ್ಡ್ ಗನ್ನನ್ನು ಈಗ ಯೂಸ್ ಮಾಡ್ತಾ ಇದ್ದಾರೆ, ಗನ್ ಸಿಸ್ಟಮ್ಸ್ 105 ಇಂಡಿಯನ್ ಫೀಲ್ಡ್ ಗನ್ಸ್, ಅದು ಇಂಡಿಯನ್ ಮೇಡೇನೆ. ಇದಾದ ಮೇಲೆ ಪುಷ್ಪವೃಷ್ಟಿ, ಧ್ವಜಾರೋಹಣ ಎಲ್ಲ ನಡೆಯುವಂಥದ್ದು. ಒಂದೊಂದಾಗಿ ಕೆಲವನ್ನ ಅಸ್ತ್ರಗಳನ್ನು ನಮ್ಮಲ್ಲಿ ಭಾರತದಲ್ಲಿ ಮಾಡ್ತಾ ಇರೋದು ಉಂಟು. ಆದರೆ ಯುಕ್ರೇನ್ ಮತ್ತು ಇಸ್ರೇಲ್ ಮತ್ತು ಹಮಾಸ್ನ ಯುದ್ಧದ ನಂತರ, ಆರ್ ಮೇ ಬಿ ಇವನ್ ಅಫ್ಘಾನಿಸ್ತಾನ್ ಅಥವಾ ಇರಾನ್ ನಡೆಸ್ತಿರೋ ಯುದ್ಧಗಳ ನಂತರ, ಅಥವಾ ಮೇ ಬಿ ಲೈಕ್ ಹೂತಿ ರೆಬೆಲ್ಸ್ ನಡೆಸ್ತಾ ಇರೋಂಥ ಯುದ್ಧಗಳನ್ನೆಲ್ಲ ನೋಡಿದಾಗ ನಮ್ಮ ವೆಪನ್ಗಳನ್ನು ಅಂದರೆ ಶಸ್ತ್ರಾಸ್ತ್ರಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು, ಉತ್ಪಾದನೆ ಮಾಡೋದು ಎಲ್ಲ ಭಾಳ ಇಂಪಾರ್ಟೆಂಟು. ಈಗ ನೋಡೋಣ. ರಾಷ್ಟ್ರಪತಿಗಳ ಅಂಗರಕ್ಷಕಗಳಿಂದ ಮೂವ್ ಆಗ್ತಾರೆ. ಇದಾದ ನಂತರ ಈಗ ಹೆಲಿಕಾಪ್ಟರ್ನಲ್ಲಿ Mi-17 ಹೆಲಿಕಾಪ್ಟರ್ಗಳಲ್ಲಿ ಇದನ್ನು ಈಗ ಪುಷ್ಪವೃಷ್ಟಿ ಎಲ್ಲ ಆಗುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಯುಕ್ರೇನ್ ಮತ್ತು ಈ ಇಸ್ರೇಲ್ ಹಮಾಸ್ ಯುದ್ಧದ ನಂತರ ನಾವು ಕಲಿಬೇಕಾಗಿರೋ ಪಾಠಗಳು ಅಂದರೆ ಲೋ ಇಂಟೆನ್ಸಿಟಿ ಬಟ್ ಹೈ ಎಫೆಕ್ಟಿವ್ನೆಸ್ಸಲ್ಲಿ ಇದ್ದಂಗೆ ಕಾಣಿಸ್ತಾ ಇರೋವಂಥದ್ದು. ಭಾಳ ದೊಡ್ಡ ಅಸ್ತ್ರಗಳನ್ನು ಇಟ್ಟುಕೊಂಡ್ರೆ ಪ್ರಯೋಜನವಿಲ್ಲವೇನೋ ಎಂಬ ಹೊಸ ಲೆಕ್ಕಾಚಾರಗಳು ಪ್ರಾರಂಭವಾಗ್ತಾ ಇವೆ. ಫಾರ್ ಎಕ್ಸಾಂಪಲ್, ಭಾಳ ಚೀಪ್ ಯುದ್ಧಗಳನ್ನು ನಡೆಸ್ತಾ ಇರೋಂಗೆ ಕಾಣಿಸ್ತಾ ಇದೆ. ಪರ್ಟಿಕ್ಯುಲರ್ಲಿ ಆನ್ ಡ್ರೋನ್ ಸೈಡಲ್ಲಿ ಡ್ರೋನ್ಗಳನ್ನು ಭಾಳ ಸುಲಭವಾಗಿ ಮಾಡ್ಕೋತಾ ಇದ್ದಾರೆ. ಭಾಳ ಚೀಪ್ ಡ್ರೋನ್ಸು, ತುಂಬ ಕಾಸ್ಟ್ಲಿ ಅಂತಲೂ ಅಲ್ಲ, ಲೈಕ್ ಅಮೆರಿಕನ್ ಡ್ರೋನ್ಸ್ ಆಗಲಿ, ಇಸ್ರೇಲಿ ಡ್ರೋನ್ಸ್ ಆಗಲಿ, ಆ ಥರ ಅಲ್ಲ. ಹಾಗಾಗಿ ಯುದ್ಧಗಳದ್ದು ಸ್ವರೂಪಗಳೇ ಬದಲಾಗಿ ಹೋಗ್ತಾ ಇರೋಂಗೆ ಕಾಣಿಸ್ತಾ ಇದೆ, ಪರ್ಟಿಕ್ಯುಲರ್ಲಿ ಆನ್ ಡ್ರೋನ್ ಸೈಡ್ ಆ್ಯಂಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ಸಲ್ಲಿ. ಹಾಗಾಗಿ ಅದಕ್ಕಿಂತ ಬಹುಮುಖ್ಯವಾಗಿ ಟೇಕ್ ಫಾರ್ ಎಕ್ಸಾಂಪಲ್, ರಷ್ಯಾ ಅಷ್ಟು ದೊಡ್ಡ ದೇಶವಾಗಿ ಅದಕ್ಕೆ ಎಲ್ಲ ವೆಪನ್ಸು, ಶಸ್ತ್ರಾಸ್ತ್ರಗಳಿದ್ದರೂ ತನಗೆ ಬೇಕಾದಷ್ಟನ್ನು ಯುದ್ಧ ಕಾಲದಲ್ಲಿ ಉತ್ಪಾದನೆ ಮಾಡಿಕೊಳ್ಳಲಾಗದ ಪರಿಸ್ಥಿತಿಯನ್ನು ಕೆಲವು ಹಂತಗಳಲ್ಲಿ ತಲುಪಿದೆ. ಪರ್ಟಿಕ್ಯುಲರ್ ಮಿನಿಷನ್ ಸೈಡಲ್ಲಿ ಅದನ್ನು ತಲುಪದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಒಂದು ಕಡೆ ವೆಪನ್ಸ್ ಇರಬೇಕು, ಇನ್ನೊಂದು ಕಡೆ ಅದನ್ನು ಉತ್ಪಾದನೆ ಮಾಡಿಕೊಳ್ಳುವ ಸಾಮರ್ಥ್ಯವಿರಬೇಕು, ಇನ್ನೊಂದು ಆ ಶಸ್ತ್ರಾಸ್ತ್ರಗಳು ನಮ್ಮದೇ ದೇಶೀಯವಾಗಿ ಆಗಬೇಕು. ಈ 3 ಮಂತ್ರಗಳು ಬಹುಶಃ ಮುಂದಿನ ದಿನಗಳಲ್ಲಿ ಅಲಾಂಗ್ ವಿತ್ ಡ್ರೋನ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ವಾರ್ಫೇರಲ್ಲಿ ಕಾಣುತ್ತೆ ಅಂತಿದೆ. ಈಗ ಪ್ರಾರಂಭ ಆಗ್ತಾ ಇದೆ ನಿಧಾನವಾಗಿ
ಸರ್ 100 ಪರೇಡು. ಮಹಿಳೆಯರು ಅಂತ ಬಟ್ ಈಗ ಬರ್ತಾ ಇರೋದೊಂದು ಭಾಳ ಮಜಾ ಇದೆ, ಅದು ಅವಾಹನ್ ಅಂತ. ಹೌದು ಸರ್. ಈ ದೇಶದ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಸಂಗೀತ ಉಪಕರಣಗಳನ್ನು, ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದನ್ನು ಕರ್ನಾಟಕದಲ್ಲಿ ಡೋಲು ಕುಣಿತಾನು ಸೇರಿಸ್ಕೊಂಡಿದ್ದಾರೆ. ಬರೀ ಮಹಿಳೆಯರೇ ಇರುವಂತ ಗ್ರೂಪ್. ಮಹಿಳೆಯರು, ಬಟ್ ಕರ್ನಾಟಕದ ಡೋಲು ಕುಣಿತಾನು ಅದರಲ್ಲಿ ಇದೆ. ಎಲ್ಲ ಸಿಂಕ್ರನೈಸ್ಡ್ ಆಗಿ ಒಂದು ತಗೋತಿದ್ದಾರೆ. ಕೇಳಿಸ್ಕೊಳ್ಳೋಣ.